ಶಿಕ್ಷಣ ಇಲಾಖೆ ಬಗ್ಗೆ ಹೇಳ್ತಾರೆ. ಯಾವುದೇ ಒಂದು ದೇಶ ಅಥವಾ ರಾಜ್ಯ ಸುಸ್ಥಿರವಾಗಿ ಕಟ್ಟಲು ಶಿಕ್ಷಣದ ಬುನಾದಿ ಗಟ್ಟಿಯಾಗಿರಬೇಕು ಅಂತೇಳಿ ನಾವು ಮಾತನಾಡ್ತೇವೆ. ಆದರೆ ರಾಜ್ಯ ಸರ್ಕಾರ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಇತರ ರಾಜ್ಯಗಳ ಅಂಕಿ ಅಂಶಗಳನ್ನು ನಾವು ಕಂಪೇರ್ ಮಾಡಿದ್ರೆ, ಅಂದರೆ ಈ ಆರ್ಥಿಕ ವರ್ಷದಲ್ಲಿ ಎಷ್ಟು ಅದಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ನೋಡಿದ್ರೆ, ಬೇರೆ ಬೇರೆ ರಾಜ್ಯಗಳು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಕರ್ನಾಟಕ ಅಲೋಕೇಟೆಡ್ 10.7% ಆಫ್ ಇಟ್ಸ್ ಎಕ್ಸ್ಪೆಂಡಿಚರ್ ಆನ್ ಎಜುಕೇಷನ್ ಇನ್ 26-27. ಬೇರೆ ರಾಜ್ಯಗಳು 14.5% ಅಷ್ಟು ಕೊಟ್ಟರೆ, ನಮ್ಮ ಸರ್ಕಾರ ಕೇವಲ 10.7% ಕೊಟ್ಟಿರ್ತಕ್ಕಂಥದ್ದು. ಆರೋಗ್ಯ ಕ್ಷೇತ್ರ ಮನೆ ಸಚಿವರಿಲ್ಲೇ ಇದ್ದಾರೆ. ರಾಷ್ಟ್ರೀಯ ಸರಾಸರಿ ಬೇರೆ ಬೇರೆ ರಾಜ್ಯಗಳು 6.2% ಅಷ್ಟು ಬಜೆಟ್ ಅಲ್ಲಿ ಕೊಟ್ಟರೆ, ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು 4.3% ಅಷ್ಟು ಎಕ್ಸ್ಪೆಂಡಿಚರ್ 26-27ನೇ ಆಯವ್ಯಯದಲ್ಲಿ ಇಟ್ಟಿರ್ತಕ್ಕಂಥದ್ದು. ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಮಾನ್ಯ ಸಚಿವರು ಕೂಡ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳು ಇಡೀ ದೇಶದಲ್ಲಿ 4.9% ಕೊಟ್ಟರೆ, ಇವತ್ತು ಕೇವಲ 2.8% ಅಷ್ಟೇ ಇವತ್ತು ಮಾನ್ಯ ಹಣಕಾಸು ಸಚಿವರು ಹಣವನ್ನು ನೀಡಿರ್ತಕ್ಕಂಥದ್ದು. ವಿಶೇಷವಾಗಿ ಮಾನ್ಯ ಸಭಾಧ್ಯಕ್ಷ ಲೋಕೋಪಯೋಗಿ ಇಲಾಖೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ 19, 20, 21, 22 ಎಲ್ಲವನ್ನು ನೋಡಿದಾಗ ಆಯವ್ಯಯದಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ ಎಷ್ಟು ಅಂತ ಹೇಳಿದ್ರೆ 41,900 ಕೋಟಿ ಕೊಟ್ಟರೆ, ವೆಚ್ಚ ಆಗಿರ್ತಕ್ಕಂಥದ್ದು 41,625 ಕೋಟಿ ರೂಪಾಯಿಗಳು. ಆದರೆ ಈ ಸರ್ಕಾರದಲ್ಲಿ 23, 24, 24, 25, 25, 26, 26, 27 ಎಲ್ಲ ಆರ್ಥಿಕ ವರ್ಷಗಳನ್ನು ಕೂಡಿ ಹಾಕಿದಾಗ ಕೊಟ್ಟಿರ್ತಕ್ಕಂಥದ್ದು ಕೇವಲ 39,406 ಕೋಟಿ ರೂಪಾಯಿಗಳು. ಅಂದರೆ ಹಿಂದಿನ ಬಿಜೆಪಿ ಸರ್ಕಾರ ಏನು ಕೊಟ್ಟಿತ್ತು ಅದಕ್ಕಿಂತ ಸುಮಾರು 7,500 ಕೋಟಿ, ಅಂದರೆ 7,500 ಕೋಟಿ ರೂಪಾಯಿಗಳಷ್ಟು ಕಡಿಮೆ ಮಾಡಿರ್ತಕ್ಕಂಥದ್ದು. ಜಲಸಂಪನ್ಮೂಲ ಇಲಾಖೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಒಟ್ಟಾರೆಯಾಗಿ 74,251 ಕೋಟಿ ರೂಪಾಯಿಗಳು ಕೊಟ್ಟರೆ, ಆಯವ್ಯಯದಲ್ಲಿ ಕೊಟ್ಟಿರೋ ವೆಚ್ಚ ಆಗಿರ್ತಕ್ಕಂಥದ್ದು ಆಲ್ಮೋಸ್ಟ್ 80,000 crores ಖರ್ಚಾಗಿದೆ ಮಾನ್ಯ ಸಭಾಧ್ಯಕ್ಷರೇ. ಆದರೆ ಈ ಸರ್ಕಾರದಲ್ಲಿ ಕಳೆದ 23, 24ರಿಂದ 27ರವರೆಗೆ ಕೊಟ್ಟಿರ್ತಕ್ಕಂಥದ್ದೇ 71,443 ಕೋಟಿ, ವೆಚ್ಚ ಆಗಿರ್ತಕ್ಕಂಥದ್ದು 45,000, 46,000 ಕೋಟಿ. ಈ ರೀತಿ ಎಲ್ಲ ಇಲಾಖೆಗಳಲ್ಲಿ PWD ಇರ್ಬೋದು, ಮೇಜರ್ ಇರಿಗೇಷನ್ ಇರ್ಬೋದು ಅಥವಾ ಮೈನರ್ ಇರಿಗೇಷನ್ ಇರ್ಬೋದು, ಎಲ್ಲ ಇಲಾಖೆಯಲ್ಲೂ ಕೂಡ ಅಭಿವೃದ್ಧಿಗೆ ಹಣವನ್ನು ಕೋತ ಆಗ್ತಾ ಇರ್ತಕ್ಕಂಥದ್ದು, ಕೊಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಮಾನ್ಯ ಗೃಹ ಸಚಿವರೆಲ್ಲ ಸದನದಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಈ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ಮಹತ್ತರವಾಗಿರುವಂಥ ಜವಾಬ್ದಾರಿ ಇರ್ತಕ್ಕಂಥ ಪೊಲೀಸ್ ಇಲಾಖೆ, ಗೃಹ ಇಲಾಖೆ, ಶಿವಮೊಗ್ಗ, ಉತ್ತರ ಕನ್ನಡ, ಹುಬ್ಳಿ, ಧಾರವಾಡ ಅನೇಕ ಜಿಲ್ಲೆಗಳಲ್ಲಿ ಫೆಬ್ರವರಿ ತಿಂಗಳು ಸಂಬಳ ಏನು ಮಾರ್ಚ್ 1ನೇ ತಾರೀಕು ಒಳಗೆ ಕೊಡಬೇಕಾಗಿತ್ತು, ಮಾರ್ಚ್ 10ನೇ ತಾರೀಕು ಕಳೆದರೂ ಸಹ ಇವತ್ತು ಆ ಹಣವನ್ನು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅಂದರೆ ರಾಜ್ಯದ ಪರಿಸ್ಥಿತಿಗೆ ಎಲ್ಲಿಗೆ ಬಂದಿದೆ ಅಂತ ಹೇಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಇವತ್ತು ಹಿಂದೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿತು, ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಹಿನ್ನೀರಿನಲ್ಲಿ ಮುಳುಗಡೆ ಆಗಿ ಏನು ಅಲ್ಲಿ ಜಮೀನನ್ನು ಕಳ್ಕೊಳ್ತಾ ಇದ್ದಾರೆ. ಪ್ರತಿ ಎಕರೆಗೆ 40 ಲಕ್ಷ ರೂಪಾಯಿ ಕೊಡ್ತೇವೆ, ಒಣ ಭೂಮಿಗೆ 30 ಲಕ್ಷ ಕೊಡ್ತೇವೆ. ಈ ರೀತಿ ಕ್ಯಾಬಿನೆಟ್ ಮೀಟಿಂಗಲ್ಲೇ ತೀರ್ಮಾನ ಆಗಿದೆ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ, ಎಷ್ಟು ಹಣವನ್ನು ಇವತ್ತು ಇದಕ್ಕೆ ಮೀಸಲಿಟ್ಟಿದ್ದೀರಿ ಅನ್ನೋದನ್ನು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಪ್ರೊಫೆಸರ್ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಮನೆ ವರದಿನೂ ಕೂಡ ಕೊಟ್ಟಿದ್ದಾರೆ ಹೋದ ತಿಂಗಳು. ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಇವತ್ತು ಮಾನ್ಯ ಮುಖ್ಯಮಂತ್ರಿ ಬಹುತೇಕ ಹಿಂದೆ 5 ವರ್ಷ ಮುಖ್ಯಮಂತ್ರಿಗಳಾಗಿದ್ದರು, ಈಗ ಆಲ್ಮೋಸ್ಟ್ 3 ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಇಷ್ಟಿದ್ರೂ ಸಹ ಪ್ರಾದೇಶಿಕ ಅಸಮತೋಲನ ಹಿಂದೆ ಏನಿತ್ತು 65% ಇಷ್ಟಿತ್ತು, ಇವತ್ತು 72.8%ಗೆ ಏರಿಕೆ ಆಗಿರ್ತಕ್ಕಂಥದ್ದು. ನಾನು ಇಷ್ಟೇ ಹೇಳುವಂಥದ್ದು, ಇವತ್ತು ಪ್ರಾದೇಶಿಕ ಅಸಮಾಧಾನ ಬಗ್ಗೆ ವರದಿ ಬಂದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಷ್ಟು ಹಣವನ್ನು
ಇದಕ್ಕೆ ಮೀಸಲಿಟ್ಟಿದ್ದಾರೆ ಅನ್ನೋದನ್ನು ಕೂಡ ಮಾನ್ಯ ಸಭಾಧ್ಯಕ್ಷ ಉತ್ತರ ಮುಗಿಸ್ಬಿಡ್ತೀನಿ. ಮಾನ್ಯ ಸಭಾಧ್ಯಕ್ಷ ಇವತ್ತು ಮುಗಿಸ್ತೇನೆ. ಸಭಾಧ್ಯಕ್ಷ ಇವತ್ತು ಅಲ್ಪಸಂಖ್ಯಾತರ ಬಗ್ಗೆ ಹೇಳ್ತಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡ್ತೇನೆ ಅಂತೇಳಿ ಹಲವಾರು ಬಾರಿ ಹೇಳಿದ್ದಾರೆ. ಇವತ್ತು ಈ ಬಜೆಟಿನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಪಾಪ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು, ಹಿಂದುಳಿದ ವರ್ಗಗಳು, ಮೇಲ್ಜಾತಿ ಎಲ್ಲವೂ ಕೂಡ ಮರ್ತು ಬಿಟ್ಟಿದ್ದಾರೆ. ಇವ್ರೇನ್ ಮಾಡಿದ್ದಾರೆ, ಅಲ್ಪಸಂಖ್ಯಾತರು ಓಲೈಕೆ ಮಾಡೋದಕ್ಕೆ, ಅಲ್ಪಸಂಖ್ಯಾತರಿಗೆ ಒಳ್ಳೇದು ಮಾಡಲಿ ಅದನ್ನ ನಾನು ವಿರೋಧ ಮಾಡ್ತಾ ಇಲ್ಲ. ಆದ್ರೆ ಬೇರೆ ಸಮುದಾಯಗಳು ಏನು ಅನ್ಯಾಯ ಮಾಡಿದ್ದಾರೆ ನಿಮಗೆ? ಅವರೇ ನೋಟ್ ಕೊಟ್ಟಿಲ್ವ ಹಂಗಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ? ಕೇವಲ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿಕೊಂಡು ಇವತ್ತು ಅಲ್ಪಸಂಖ್ಯಾತರ ಓಲೈಕೆ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು OTS ಸ್ಕೀಮನ್ನು ಕೂಡ ಪ್ರಪೋಸ್ ಮಾಡಿದ್ರೆ, ಒನ್ ಟೈಮ್ ಸೆಟ್ಲ್ಮೆಂಟ್. ಆದರೆ ಬೇರೆ ಸಮುದಾಯಗಳಲ್ಲೂ ಕೂಡ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ, ಕಲ್ಪಿಸ್ಕೊಡ್ಬೇಕಾಗಿತ್ತಲ್ಲ. ಯಾಕೆ ಕೇವಲ ಅಲ್ಪಸಂಖ್ಯಾತರ ಓಲೈಕೆ ಮಾಡಿಕೊಂಡು ಇವತ್ತು ಬೇರೆ ಸಮುದಾಯಗಳಿಗೆ ಅನ್ಯಾಯ ಮಾಡುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಅಂತೇಳಿ ನಾನು ಸಂದರ್ಭ ಹೇಳೋಕೆ ಇಚ್ಛಪಡ್ತೇನೆ. ಜೊತೆಗೆ ಎಲ್ಲ ಸಮುದಾಯಗಳನ್ನು ಎರಡೇ ನಿಮಿಷ ಮಾತಾಡ್ತೀನಿ. ಇವತ್ತು ಹಿಂದುಳಿದ ವರ್ಗಗಳ ಬಗ್ಗೆ ಮಾತನಾಡ್ತೇವೆ ಮಾನ್ಯ ಸಭಾಧ್ಯಕ್ಷರೇ. ರಾಜ್ಯದಲ್ಲಿ 1.41 ಲಕ್ಷ ವಿದ್ಯಾರ್ಥಿಗಳಿಗೆ ಇವತ್ತು ಹಾಸ್ಟೆಲ್ ಫೆಸಿಲಿಟಿ ಇಲ್ಲ. ಇವತ್ತು ಅಂದ್ರೆ ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಯಾರು ನಿರ್ಮಾಣ ಮಾಡಿದ್ದಾರೆ? ಇದೇ ರಾಜ್ಯ ಸರ್ಕಾರ. ಹಿಂದುಳಿದ ವರ್ಗಗಳ ಬಗ್ಗೆ ಹಲವಾರು ಬಾರಿ ಹೇಳ್ತಾರಲ್ಲ, ಆದ್ರೆ ಆ ಬಡ ಮಕ್ಕಳು, ಹಿಂದುಳಿದ ವರ್ಗದ ಮಕ್ಕಳುಗಳು ಇವತ್ತು ಹಾಸ್ಟೆಲ್ ಫೆಸಿಲಿಟಿ ಇಲ್ದೇನೆ ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಯಾರು ನಿರ್ಮಾಣ ಮಾಡಿದ್ದಾರೆ? ಇವತ್ತು ಮಾನ್ಯ ಸಭಾಧ್ಯಕ್ಷ ನೇಕಾರ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡಲೇಬೇಕು. ನಾನು ಮೊನ್ನೆ ದಿನ ಪ್ರವಾಸನೂ ಕೂಡ ಹೋಗಿದೆ. ಇವತ್ತು ರಾಜ್ಯದಲ್ಲಿ 52 ಜನ ನೇಕಾರರು ಆರ್ಥಿಕ ಸಂಕಷ್ಟದಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಸಹ ಈ ನೇಕಾರ ಸಮುದಾಯಕ್ಕೆ, ಆ ಬಡ ಕುಟುಂಬಗಳಿಗೆ ಇವತ್ತು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಈ ಸರ್ಕಾರ ಮಾಡದೇ ಇರತಕ್ಕಂಥದ್ದು. ಇದ್ರ ಬಗ್ಗೆನೂ ಕೂಡ ನಾನು ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ನಮ್ಮ ಸಭಾಧ್ಯಕ್ಷರೇ. ಇವತ್ತು ನಾನು ವಿಶೇಷವಾಗಿ ಕಳೆದ ಒಂದು 20 ದಿನದ ಕೆಳಗಡೆ ಮೊನ್ನೆ ಸಭಾಧ್ಯಕ್ಷರೇ ಮಹಾರಾಷ್ಟ್ರದ ನಾಂದೇಡ್ಗೆ ಹೋಗಿದ್ದೆ. ಅಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಮೊನ್ನೆ ಅಶೋಕ್ ಚೌಹಾಣ್ ಅವರು ಬಹಳ ನೋವಿನಿಂದ ಒಂದು ಮಾತನ್ನು ಹೇಳಿದ್ರು. ಇವತ್ತು ಏನು ಅಲ್ಲಿ ನಾಂದೇಡಿಂದ ಬೀದರ್ಗೆ ಒಂದು ವಿಶೇಷ ರೈಲಿನ ವ್ಯವಸ್ಥೆ 150 ಕಿಲೋಮೀಟರ್ ಅಷ್ಟು ಇರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲಿ ಬರೋದು ಕೇವಲ 50 ಕಿಲೋಮೀಟರ್ ಮಾತ್ರ. ಕೇಂದ್ರ ಸರ್ಕಾರ 50% ಅದಕ್ಕೆ ಅನುದಾನ ಕೊಡ್ತಾ ಇದೆ. ಉಳಿದಂತ ಅನುದಾನ ನಮ್ಮ ರಾಜ್ಯ ಮತ್ತು ಮಹಾರಾಷ್ಟ್ರ 2 ರಾಜ್ಯಗಳು ಶೇರ್ ಮಾಡಬೇಕಾಗ್ತದೆ. ನಮ್ಮ ರಾಜ್ಯದ ಪಾಲಿರ್ತಕ್ಕಂಥದ್ದು ಅತಿ ಕಡಿಮೆ ಇರ್ತಕ್ಕಂಥದ್ದು. ಆದ್ರೆ ಇದ್ರ ಬಗ್ಗೆನೂ ಕೂಡ ಇವತ್ತು ರಾಜ್ಯ ಸರ್ಕಾರ ಗಮನ ಹರಿಸ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಅಲಕ್ಷ್ಯವನ್ನ ತೋರ್ತಾ ಇದೆ ಅನ್ನೋದನ್ನು ಕೂಡ ಮಾನ್ಯ ಸಭಾಧ್ಯಕ್ಷ ತಾವು ಗಮನಿಸಬೇಕು ಅಂತೇಳಿ ತಮ್ಮ ಮುಖೇನ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಇಷ್ಟೇ ನಾನು ಹೇಳ್ತಕ್ಕಂಥ ಮಾನ್ಯ ಸಭಾಧ್ಯಕ್ಷರೇ, ಇಷ್ಟೊಂದು ಅನುಭವ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ದೇವರಾಜ ಅರಸವರ ದಾಖಲೆ ಮುರಿದಿದ್ದೇನೆ, 17 ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಕೂಡ ಒಂದು ಸುವರ್ಣಾವಕಾಶ ಇತ್ತು. ಈಗಲೂ ಕೂಡ ಕಾಲ ಮಿಂಚಿಲ್ಲ. ತಮ್ಮ ಉತ್ತರದಲ್ಲಿ ರಾಜ್ಯದ ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ರಾಜ್ಯದ ಸರ್ವತೋನ್ಮುಖ ಅಭಿವೃದ್ಧಿಯ ವಿಚಾರದಲ್ಲಿ ಅವರು ಗಟ್ಟಿಯಾದಂಥ ನಿರ್ಣಯ ತೆಗೆದುಕೊಳ್ಬೇಕು. ಕೇವಲ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಕೊಂಡು ಇವತ್ತು ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಮಾತನಾಡಿಕೊಂಡು ರಾಜ್ಯಕ್ಕೆ ಅನ್ಯಾಯ ಮಾಡುವಂಥದ್ದನ್ನ ಈಗಲಾದರೂ ಕೂಡ ನಿಲ್ಲಿಸಬೇಕು ಅಂತೇಳಿ ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿ ನನ್ನ ಮಾತುಗಳಿಗೆ ಮುಗಿಸ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷ, ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.